ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಹೋಳಿ ಹಬ್ಬವನ್ನ ಅದ್ದೂರಿಯಿಂದ ಆಚರಿಸ್ತಾ ಇದ್ದಾರೆ. ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಕಾಮಣ್ಣನನ್ನ ಕೂರಿಸುವಂಥದ್ದು ಪ್ರತೀತಿ. ಎಲ್ಲ ಕಡೆ ಕೂರಿಸೋದಿಲ್ಲ. ಶಿವಮೊಗ್ಗದ ಹಲವು ಕಡೆ ಕಾಮಣ್ಣನನ್ನ ಕೂರಿಸಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ. ಅದರಂತೆ ಶಿವಮೊಗ್ಗದ ಗಾಂಧಿ ಬಜಾರ್ನ ಬಸವಣ್ಣನ ದೇವಸ್ಥಾನದಲ್ಲೂ ಕೂಡ ಕಳೆದ 5 ದಿನಗಳಿಂದ ಕಾಮಣ್ಣನನ್ನ ಕೂರಿಸಲಾಗಿತ್ತು. ಪ್ರತೀತಿಯ ಪ್ರಕಾರ ಇವತ್ತು ಕಾಮಣ್ಣನ ದಹನ ಕೂಡ ಮಾಡ್ತಾರೆ. ನೀವು ಇಲ್ಲಿ ನೋಡಬಹುದು, ಕಾಮಣ್ಣನನ್ನ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಮದುಮಗನ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ಪೇಟವನ್ನ ಹಾಕಿ, ಗಾಗಲ್ಸ್ ಅನ್ನ ಹಾಕಿ ಬಹಳ ಅಟ್ರಾಕ್ಟಿವ್ ಆಗಿ ಕಾಮಣ್ಣನ ಡೆಕೋರೇಷನ್ ಮಾಡಿದ್ದಾರೆ. ಈ ಒಂದು ಕಾಮಣ್ಣನನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸುಡ್ತಾರೆ. ಆ ನಂತರದಲ್ಲಿ ಹೋಳಿಯನ್ನ ಇನ್ನಷ್ಟು ಅದ್ದೂರಿಯಾಗಿ ಆಚರಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ನೀವು ನೋಡಬಹುದಾಗಿದೆ, ಮಕ್ಕಳು ರೇನ್ ಡ್ಯಾನ್ಸ್ ನಲ್ಲಿ ಮಿಂದೇಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಮಕ್ಕಳು ಇಲ್ಲಿ ಜಮಾಯಿಸಿದ್ದಾರೆ. ಕೆಲವು ಶಾಲೆಗಳಿಗೆ ರಜೆಯನ್ನ ನೀಡಿದ್ದಾರೆ. ರಜೆಯನ್ನ ನೀಡಿರುವಂತಹ ನಿಮಿತ್ತ ಎಲ್ಲ ಮಕ್ಕಳು ರೇನ್ ಡ್ಯಾನ್ಸ್ ಅಲ್ಲಿ ಬಹಳ ಅದ್ದೂರಿಯಾಗಿ ಖುಷಿಯಿಂದ ಸ್ಟೆಪ್ಸ್ ಅನ್ನ ಹಾಕ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಪೊಲೀಸ್ ಕಾಕಿ ಕಟ್ಟೆಚ್ಚರ ಇಲ್ಲಿ ನೀವು ನೋಡಬಹುದಾಗಿದೆ. ಪ್ರತಿಯೊಬ್ಬರು ಕೂಡ ಬಹಳ ಖುಷಿಯಿಂದ ಏನು ಈ ಹೋಳಿ ಹಬ್ಬದ ಖುಷಿಯಲ್ಲಿ ಎಲ್ಲರೂ ಕೂಡ ಮಿಂದೇಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಕಾಮಣ್ಣನ ಬಗ್ಗೆ ಕೇಳೋಣ, ಎಷ್ಟು ದಿವಸದಿಂದ ಕೂರಿಸಿದ್ದಾರೆ ಅಂತ ಹೇಳಿ ಕೇಳೋಣ. ಸರ್ ನಮಸ್ತೆ. ಬಸವಣ್ಣನ ದೇವಸ್ಥಾನದಲ್ಲಿ ಹಲವು ದಿನಗಳಿಂದ ಕಾಮಣ್ಣನ ಕೂರಿಸಿದ್ರೆ, ಎಷ್ಟು ದಿವಸದಿಂದ ಕೂರಿಸಿದ್ದೀರಾ? ಮುಂದಿನ ಪ್ರೊಸೀಜರ್ ಏನು? ನಾವು ಕಳೆದ 50 ರಿಂದ 60 ವರ್ಷ ಆಯ್ತು ಇಲ್ಲಿ ಕಾಮಣ್ಣ ಕೂರಿಸೋ ಶುರುವಾಗಿ. 5 ದಿನಗಳ ಕಾಲ ಕಾಮಣ್ಣನನ್ನ ಇಲ್ಲಿ ಸ್ಥಾಪನೆ ಮಾಡಿ 5 ದಿನಗಳ ಕಾಲ ಕಾಮಣ್ಣನ ಸ್ಥಾಪನೆ ಮಾಡಿ ಪೂಜೆ ವಿಧಾನಗಳನ್ನು ಮಾಡಿ ಈ ಸುತ್ತಮುತ್ತ ಎಲ್ಲರೂ ಬಂದು ಕಾಮಣ್ಣನಿಗೆ ಪ್ರತಿನಿತ್ಯ ಪೂಜೆ ವಿಧಾನಗಳನ್ನು ಮಾಡ್ತಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ನಮ್ಮ ಮೆರವಣಿಗೆ ಶುರುವಾಗಿದೆ. ಇಲ್ಲದಂಥ ತುಳಜಾಭವಾನಿ ದೇವಸ್ಥಾನದ ಕಾಮಣ್ಣ, ನಮ್ಮ ಕಾಮಣ್ಣ ರಾಮನ್ ಪಾರ್ಕ್ ಹೋಗುತ್ತೆ. ಅಲ್ಲಿಂದ ಮೆರವಣಿಗೆ ಬಂದ ಮೇಲೆ ಪುನಃ ಮೇಲ್ಭಾಗ ನಾಗಪ್ಪನ ಕೆರೆ ತನಕ ಹೋಗಿ ಬಂದು ಇಲ್ಲಿ ಕಾಮಣ್ಣನ ಸುಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕೊನೆಯಲ್ಲಿ ಕಾಮಣ್ಣ ಸುಡುತ್ತೆ. ಈ ಸುತ್ತಮುತ್ತಲ ಗಾಂಧಿ ಬಜಾರ್ನ ಎಲ್ಲರೂ ಕೂಡ ಈ ಕಾಮಣ್ಣನ ಹಬ್ಬನ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಮನೆ ಮೇಲೂ ಕೂಡ ಮಕ್ಕಳಾದಿಯಾಗಿ ಆಚರಿಸ್ತಾರೆ. ಈ ಬಹಳಷ್ಟು ವರ್ಷಗಳಿಂದ ಗಾಂಧಿ ಬಜಾರ್ಲಿ ಈ ಹಬ್ಬ ಅಂದರೆ ಗಾಂಧಿ ಬಜಾರ್ ಹಳೆ ಶಿವಮೊಗ್ಗ. ಆದರೆ ಈ ಹೋಳಿ ಹಬ್ಬ ಇನ್ನೂ ವಿಶೇಷ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಗಾಂಧಿ ಬಜಾರ್ ಎಲ್ಲ ಗೆಳೆಯರು ಸೇರಿಕೊಂಡು ಈ ವರ್ಷ ರೈನ್ ಡ್ಯಾನ್ಸು, DJ ಮ್ಯೂಸಿಕ್ಕು ಸಮೇತ ಮತ್ತು ವಿವಿಧ ಬಣ್ಣದ ಓಕಳಿಯನ್ನು ಮಾಡೋದ್ರ ಮೂಲಕ ಮಕ್ಕಳು ಮತ್ತು ಹಿರಿಯರು ಕೂಡ ಪ್ರಾರಂಭ ಮಾಡಿದ್ವಿ. 12:30 ತನಕ ಕಾರ್ಯಕ್ರಮ ನಡೆಯುತ್ತೆ. ಸುತ್ತಮುತ್ತಲೂ ಎಲ್ಲರೂ ಬಂದು ಇದನ್ನು ಸಂತೋಷ ಪಡಬೇಕು ಮತ್ತು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದಿಷ್ಟು ಕೇಳಿದ್ರಲ್ಲ, ರಾಮಣ್ಣ ಅವರು ಈ ಕಾಮಣ್ಣನ ಏನು 50 ವರ್ಷಗಳಿಂದ ನಡ್ಸ್ಕೊಂಡು ಬಂದಿದ್ದಾರೋ ಅದರ ಒಂದು ಪ್ರತೀತಿಯನ್ನು ಹೇಳಿದರು. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸೆಲೆಬ್ರೇಷನ್ ಗಾಂಧಿ ಬಜಾರ್ನಲ್ಲಿ ನಡೆಯುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಮಕ್ಕಳು ಇನ್ನೂ ಕೂಡ ರೇನ್ ಡ್ಯಾನ್ಸಲ್ಲಿದ್ದಾರೆ, DJ ವ್ಯವಸ್ಥೆ ಮಾಡಿದ್ದಾರೆ. ಬಣ್ಣ ಬಣ್ಣದ ಹೋಳಿ ಕೂಡ ಇಲ್ಲಿ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ.